ಒಂದಾನೊಂದು ಕಾಲದಲ್ಲಿ ಹಸಿರವನ್ ಎಂಬ ದೊಡ್ಡ ಅರಣ್ಯ ಇತ್ತು. ಆ ಅರಣ್ಯದಲ್ಲಿ ಎತ್ತರದ ಮರಗಳು, ನದಿ, ಗುಡ್ಡಗಳು, ಹೂಗಳು ಮತ್ತು ಅನೇಕ ಪ್ರಾಣಿಗಳಿದ್ದವು. ಅರಣ್ಯದಲ್ಲಿ ವಾಸಿಸುತ್ತಿದ್ದವರು ಸಿಂಹ ಶೌರ್ಯ, ಅರಣ್ಯದ ರಾಜ. ಆನೆ ಮಲ್ಲ, ಶಕ್ತಿಶಾಲಿ ಆದರೆ ಮೃದು. ಜಿಂಕೆ ಲೀಲಾ, ಸೌಮ್ಯ ಮತ್ತು ದಯಾಳು. ಕಪಿ ಚಿನ್ನು, ಚುರುಕು ಮತ್ತು ಆಟಗಾರ. ಆಮೆ ಬದ್ಧ, ಜಾಣ ಮತ್ತು ನಿಧಾನ. ಪಕ್ಷಿ ಮಿಂಚು, ಚಿಕ್ಕದಾದರೂ ಧೈರ್ಯವಂತ. ಎಲ್ಲರೂ ಒಟ್ಟಿಗೆ ಸಂತೋಷವಾಗಿ ಬದುಕುತ್ತಿದ್ದರು. ಒಂದು ದಿನ ಸಿಂಹ ಶೌರ್ಯ ಯೋಚಿಸಿತು, ನಾನು ರಾಜ, ನನ್ನಿಂದಲೇ ಅರಣ್ಯ ಸುಖವಾಗಿದೆ. ಅವನು ನಿಧಾನವಾಗಿ ಇತರರ ಮಾತು ಕೇಳೋದು ಕಡಿಮೆ ಮಾಡತೊಡಗಿದ. ಆಮೆ ಬುದ್ಧ ಹೇಳಿದರು, ರಾಜನೇ, ಎಲ್ಲರ ಮಾತು ಕೇಳೋದು ಜಾಣತನ. ಸಿಂಹ ಕೇಳಲಿಲ್ಲ. ಕೆಲ ತಿಂಗಳ ನಂತರ ಮಳೆ ನಿಂತಿತು. ನದಿ ಒಣಗತೊಡಗಿತು. ಹಣ್ಣುಗಳು ಕಡಿಮೆಯಾದವು. ಪ್ರಾಣಿಗಳು ನೀರಿಗಾಗಿ ಕಷ್ಟಪಟ್ಟವು. ಆನೆ ಮೆಲ್ಲ ಹೇಳಿತು, ನಾವು ನೀರು ಉಳಿಸೋದು ಕಲಿಯಬೇಕು. ಆದರೆ ಸಿಂಹ ಶೌರ್ಯ ಕೋಪಗೊಂಡ, ನಾನು ಹೇಳಿದ್ದೇನರಿಯಬೇಕು. ಅದೇ ಸಮಯದಲ್ಲಿ ಪಕ್ಷಿ ಮಿಂಚು ಹಾರುತ್ತಾ ಹೇಳಿತು, ಅರಣ್ಯದ ಪೂರ್ವಭಾಗದಲ್ಲಿ ಚಿಕ್ಕ ನೀರಿನ ಗುಂಡಿಯಿದೆ. ಎಲ್ಲರೂ ಅಚ್ಚರಿಗೊಂಡರು. ಸಿಂಹ ನಗಿತು, ನಿನ್ನಂತಹ ಚಿಕ್ಕ ಹಕ್ಕಿಗೆ ಏನು ಗೊತ್ತು? ಮಿಂಚು ಮೌನವಾಗಿತ್ತು. ಆಮೆ ಬುದ್ಧಿ ಹೇಳಿದರು, ಒಮ್ಮೆ ನೋಡೋಣ, ಕಳೆದುಕೊಳ್ಳೋದು ಏನು? ಕೆಲ ಪ್ರಾಣಿಗಳು ಮಿಂಚಿನ ಜೊತೆ ಹೋದವು. ಅಲ್ಲಿ ನಿಜವಾಗಿಯೂ ಚಿಕ್ಕ ನೀರಿನ ಗುಂಡಿಯಿತ್ತು. ಎಲ್ಲರೂ ಖುಷಿಪಟ್ಟರು. ಸಿಂಹ ಶೌರ್ಯ ತಲೆ ತಗ್ಗಿಸಿತು. ನಾನು ತಪ್ಪು ಮಾಡಿದೆ, ಚಿಕ್ಕವರ ಮಾತು ಕೇಳಲಿಲ್ಲ. ಅವನು ಎಲ್ಲರ ಮುಂದೆ ಕ್ಷಮೆ ಕೇಳಿದ. ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿ ಬದುಕತೊಡಗಿದರು. ಆನೆ ನೀರು ಸಂಗ್ರಹಿಸಿತು. ಕಪಿ ಕಾಲುವೆ ತೋಡಿತು. ಜಿಂಕೆ ಎಲ್ಲರಿಗೂ ಹಂಚಿತು. ಪಕ್ಷಿ ಮಿಂಚು ದೂರದಿಂದ ನೀರಿನ ಮಾಹಿತಿ ತಂದಿತು. ಕೆಲ ದಿನಗಳಲ್ಲಿ ಮಳೆ ಬಂತು. ನದಿ ತುಂಬಿತು. ಅರಣ್ಯ ಹಸಿರಾಯಿತು. ಸಿಂಹ ಶೌರ್ಯ ಘೋಷಿಸಿತು, ಇಂದಿನಿಂದ ಅರಣ್ಯದಲ್ಲಿ ಎಲ್ಲರ ಮಾತಿಗೂ ಗೌರವ. ಹಸಿರವನ್ ಮತ್ತೆ ಸಂತೋಷದಿಂದ ತುಂಬಿತು. ಮತ್ತು ಪಕ್ಷಿ ಮಿಂಚು ಅರಣ್ಯದ ಬಂಗಾರದ ಹೃದಯ ಆಯಿತು. ಒಂದಾನೊಂದು ಕಾಲದಲ್ಲಿ ಹಸಿರು ಹಸಿರಾದ ದೊಡ್ಡ ಕಾಡೊಂದಿತ್ತು. ಆ ಕಾಡಿನಲ್ಲಿ ಕೋಗಿಲೆ ಎಂಬ ಚಿಕ್ಕ ಗಿಳಿ ವಾಸಿಸುತ್ತಿತ್ತು. ಕೋಗಿಲೆಗೆ ಹಾಡುವುದು ತುಂಬಾ ಇಷ್ಟ. ಆದರೆ ಅದಕ್ಕೆ ತನ್ನ ಧ್ವನಿ ಚೆನ್ನಾಗಿಲ್ಲ ಅನ್ನಿಸುತ್ತಿತ್ತು. ಪ್ರತಿದಿನ ದೊಡ್ಡ ದೊಡ್ಡ ಪಕ್ಷಿಗಳು ಹಾಡುತ್ತಿದ್ದಾಗ ಕೋಗಿಲೆ ಮೂಲೆ ಕುಳಿತು ಮೌನವಾಗಿರುತ್ತಿತ್ತು. ಒಂದು ದಿನ ಕಾಡಿಗೆ ಜಾದೂ ಬಾತು ಬಂತು. ಅದು ಎಲ್ಲಾ ಪಕ್ಷಿಗಳಿಗೆ ಹೇಳಿತು, ಈ ಕಾಡಿನಲ್ಲಿ ಒಂದು ಜಾದೂ ಮರ ಇದೆ. ಅದು ನಿಮ್ಮ ಹೃದಯದ ಆಸೆಯನ್ನು ನೆರವೇರಿಸುತ್ತದೆ. ಇದನ್ನು ಕೇಳಿದ ಕೋಗಿಲೆಯ ಹೃದಯ ಜೋರಾಗಿ ತಟ್ಟಿತು. ನನಗೆ ಸುಂದರ ಧ್ವನಿ ಬೇಕು ಅಂದಿತು. ಮುಂದಿನ ಬೆಳಿಗ್ಗೆ ಕೋಗಿಲೆ ಜಾದೂ ಮರ ಹುಡಕಲು ಹೊರಟಿತು. ಮಾರ್ಗದಲ್ಲಿ ಅದಕ್ಕೆ ಮಂದಗತಿಯ ಆಮೆ, ಚುರುಕು ಮೊಲ ಮತ್ತು ಜಾಣ ಆನೆ ಸಿಕ್ಕವು. ಆಮೆ ಹೇಳಿತು, ತಾಳ್ಮೆ ಇದ್ದರೆ ಗುರಿ ಸಿಗುತ್ತದೆ. ಮೊಲ ಹೇಳಿತು, ಧೈರ್ಯ ಇದ್ದರೆ ದಾರಿ ಸುಲಭ. ಆನೆ ಹೇಳಿತು, ನಿನ್ನ ಮೇಲೆ ನಂಬಿಕೆಯಿಡು. ಕೋಗಿಲೆ ಎಲ್ಲರ ಮಾತು ಮನಸ್ಸಿನಲ್ಲಿ ಇಟ್ಟುಕೊಂಡು ಮುಂದೆ ನಡೆಯಿತು. ಅಂತೂ ಒಂದು ಬೆಟ್ಟದ ಮೇಲೆ ಹೊಳೆಯುವ ಮರ ಕಂಡಿತು. ಅದೇ ಜಾದೂ ಮರ. ಕೋಗಿಲೆ ಮರದ ಮುಂದೆ ನಿಂತು, ನನಗೆ ಸುಂದರ ಧ್ವನಿ ಕೊಡು ಎಂದು ಬೇಡಿಕೊಂಡಿತು. ಆಗ ಮರ ನಿಧಾನವಾಗಿ ಹೇಳಿತು, ನಿನ್ನ ಧ್ವನಿ ಈಗಾಗಲೇ ಸುಂದರವಾಗಿದೆ. ನಿನ್ನಲ್ಲಿ ಕೊರತೆಯಿಲ್ಲ, ನಂಬಿಕೆ ಮಾತ್ರ ಬೇಕು. ಅಚ್ಚರಿ ಹೊತ್ತ ಕೋಗಿಲೆ ಕಣ್ಣು ಮುಚ್ಚಿ ಹಾಡಲು ಆರಂಭಿಸಿತು. ಅದರ ಹಾಡು ಕೇಳಿದ ಕಾಡೆಲ್ಲ ಮೌನವಾಯಿತು. ಹಕ್ಕಿಗಳು, ಪ್ರಾಣಿಗಳು ಎಲ್ಲರೂ ಮೋಹಿತರಾದರು. ಅಂದು ಕೋಗಿಲೆಗೆ ತಿಳಿದು ಬಂತು, ತನ್ನೊಳಗಿನ ಶಕ್ತಿ ಹೊರಬಂದಾಗಲೇ ಅದ್ಭುತವಾಗುತ್ತದೆ. ಆ ದಿನದಿಂದ ಕೋಗಿಲೆ ಕಾಡಿನ ಅತಿ ಪ್ರಿಯ ಗಾಯಕಿಯಾಗಿ ಆಯಿತು. ಒಂದಾನೊಂದು ಕಾಲದಲ್ಲಿ ಸೂರ್ಯಪುರ ಎಂಬ ಚಿಕ್ಕ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ರಂಗಯ್ಯ ಎಂಬ ಒಬ್ಬ ಸಾದಾ, ಪರಿಶ್ರಮಿ ರೈತ ವಾಸಿಸುತ್ತಿದ್ದ. ಅವನ ಬಳಿ ಸ್ವಲ್ಪ ಜಮೀನು, ಒಂದು ಹಳೆಯ ಮನೆ ಮತ್ತು ಪತ್ನಿ ಲಕ್ಷ್ಮಿ, ಮಗ ಚೇತು ಇದ್ದರು.
ಬದುಕು ಸರಳವಾಗಿದ್ದರೂ ಸಂತೋಷದಿಂದ ನಡೆಯುತ್ತಿತ್ತು. ರಂಗಯ್ಯ ಯಾವಾಗಲೂ ಹೇಳುತ್ತಿದ್ದನು, ನಮ್ಮ ಆದಾಯ ಎಷ್ಟು ಇದ್ದರೂ ಅದಕ್ಕೆ ತಕ್ಕಂತೆ ಬದುಕಬೇಕು. ಆದರೆ ಚೇತು ಬೆಳೆದಂತೆ ಅವನ ಮನಸ್ಸು ಬದಲಾಗತೊಡಗಿತು. ನಗರ ಜೀವನದ ಆಸೆ. ಒಂದು ದಿನ ಚೇತು ನಗರಕ್ಕೆ ಹೋಗಿ ಓದಿಕೊಂಡು ಬಂದನು. ಅಲ್ಲಿ ದೊಡ್ಡ ಮನೆಗಳು, ಬೈಕುಗಳು, ಮೊಬೈಲ್ಗಳು, ಐಷಾರಾಮಿ ಜೀವನ ನೋಡಿ ಅವನಿಗೆ ಅದೇ ರೀತಿಯ ಜೀವನ ಬೇಕೆಂಬ ಆಸೆ ಹುಟ್ಟಿತು. ಅವನು ತಂದೆಗೆ ಹೇಳಿದನು, ಅಪ್ಪ, ನಾವು ಹಳ್ಳಿಯಲ್ಲಿ ತುಂಬಾ ಸಿಂಪಲ್ ಆಗಿ ಬದುಕುತ್ತಿದ್ದೇವೆ. ನನಗೆ ಬೈಕ್ ಬೇಕು, ಹೊಸ ಮನೆ ಬೇಕು. ರಂಗಯ್ಯ ನಿಧಾನವಾಗಿ ಉತ್ತರಿಸಿದನು, ಮಗನೇ, ನಮ್ಮ ಆದಾಯ ಎಷ್ಟು ಇದೆ ಅಷ್ಟಕ್ಕೆ ಮಾತ್ರ ಖರ್ಚು ಮಾಡಬೇಕು. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಚೇತು ಅದನ್ನು ಕೇಳಿ ನಗಿದನು. ಇದು ಹಳೆಯ ಮಾತು ಅಪ್ಪ, ಇವತ್ತಿನ ಕಾಲ ಬೇರೆ. ತಂದೆಯ ಮಾತು ಕೇಳದೆ ಚೇತು ಸಲ ತೆಗೆದು ಬೈಕ್ ಖರೀದಿಸಿದನು. ನಂತರ ಇನ್ನೊಂದು ಸಲ ಮಾಡಿ ಮನೆಗೆ ಹೊಸ ಫರ್ನಿಚರ್, ದೊಡ್ಡ ಟಿವಿ ತಂದುಕೊಂಡನು. ಆರಂಭದಲ್ಲಿ ಎಲ್ಲರೂ ಚೇತುವನ್ನು ಮೆಚ್ಚಿದರು. ಏನು ಸ್ಟೈಲ್ ಇದೆ ಎಂದು ಹೇಳಿದರು. ಆದರೆ ತಿಂಗಳುಗಳು ಕಳೆದಂತೆ ಸಾಲದ ಕಂತುಗಳು ಬರತೊಡಗಿದವು. ಚೇತುವಿನ ಆದಾಯ ಸಾಲಕ್ಕೆ ಸಾಕಾಗಲಿಲ್ಲ. ದಿನದಿಂದ ದಿನಕ್ಕೆ ಒತ್ತಡ ಹೆಚ್ಚಾಯಿತು. ಸಂಕಷ್ಟದ ಸಮಯ. 1 ವರ್ಷ ಮಳೆ ಕಡಿಮೆಯಾಯಿತು. ರಂಗಯ್ಯನ ಬೆಳೆ ನಾಶವಾಯಿತು. ಮನೆಯ ಆದಾಯ ಮತ್ತಷ್ಟು ಕಡಿಮೆಯಾಯಿತು. ಸಾಲದವರು ಮನೆ ಮುಂದೆ ಬಂದು ಕೂಗತೊಡಗಿದರು. ಲಕ್ಷ್ಮಿ ಅಳುತ್ತಾ ಹೇಳಿದರು, ನಾವು ಇದ್ದಷ್ಟು ಕಾಲು ಚಾಚಿಲ್ಲ, ಅದಕ್ಕೆ ಇಂದು ಕಷ್ಟ. ಚೇತು ಮೊದಲ ಬಾರಿಗೆ ತಪ್ಪು ಅರ್ಥ ಮಾಡಿಕೊಂಡನು. ಅವನ ಬೈಕ್ ಮಾರಬೇಕಾಯಿತು. ಟಿವಿ, ಫರ್ನಿಚರ್ ಎಲ್ಲವೂ ಹೋದವು. ಗೌರವವೂ ಜೊತೆಗೆ ಹೋದಂತೆ ಅನಿಸಿತು. ಬುದ್ಧಿ ಬಂದ ಮಗ. ಒಂದು ಸಂಜೆ ಚೇತು ತಂದೆಯ ಬಳಿ ಕುಳಿತು ಹೇಳಿದನು, ಅಪ್ಪ, ನೀವು ಹೇಳಿದ ಮಾತಿನ ಅರ್ಥ ಈಗ ನನಗೆ ಗೊತ್ತಾಯಿತು. ನಾನು ನನ್ನ ಹಾಸಿಗೆಯನ್ನು ಮರೆತು ಕಾಲು ಚಾಚಿದೆ. ರಂಗಯ್ಯ ಮಗನ ತಲೆಗೆ ಕೈ ಹಾಕಿ ಹೇಳಿದರು, ತಪ್ಪು ಮಾಡಿದರೆ ಪರವಾಗಿಲ್ಲ ಮಗನೇ, ಅದರಿಂದ ಪಾಠ ಕಲಿಯಬೇಕು. ಹೊಸ ಆರಂಭ. ಚೇತು ಮತ್ತೆ ಸರಳ ಜೀವನ ಆರಂಭಿಸಿದನು. ತನ್ನ ಆದಾಯಕ್ಕೆ ತಕ್ಕಂತೆ ಖರ್ಚು ಮಾಡತೊಡಗಿದನು. ಸಾಲ ತೀರಿಸುತ್ತಾ ನಿಧಾನವಾಗಿ ಬದುಕು ಸರಿಪಡಿಸಿಕೊಂಡನು. ಒಂದಾನೊಂದು ಕಾಲದಲ್ಲಿ ಸುಂದರಗಿರಿ ಎಂಬ ಚಿಕ್ಕ ಹಳ್ಳಿಯಿತ್ತು. ಆ ಹಳ್ಳಿ ಬೆಟ್ಟ, ಕಾಡು, ಕೆರೆಗಳಿಂದ ತುಂಬ ಸುಂದರವಾಗಿತ್ತು. ಆದರೆ ಆ ಹಳ್ಳಿಯ ಅಂಚಿನಲ್ಲಿ ಒಂದು ಹಳೆಯ ಬಂಗಲೆಯಿತ್ತು. ಆ ಬಂಗಲೆಯ ಬಗ್ಗೆ ಎಲ್ಲರೂ ಹೇಳ್ತಿದ್ರು. ಅಲ್ಲಿ ದೆವ್ವ ಇದೆ, ರಾತ್ರಿ ಹೋದ್ರೆ ಮರಳಿಬಾರದು. ಮಕ್ಕಳು ಆ ಕಡೆ ಹೋಗೋದಕ್ಕೆ ಹೆದರ್ತಿದ್ರು. ದೊಡ್ಡೋರು ಕೂಡ ಸಾಯಂಕಾಲದ ನಂತರ ಆ ದಾರಿಗೆ ಹೋಗ್ತಿರ್ಲಿಲ್ಲ. ಕುತೂಹಲದ ಮಕ್ಕಳು. ಆ ಹಳ್ಳಿಯಲ್ಲಿ ಬಸವ, ಸಚಿ, ಮಲ್ಲಿ ಎಂಬ 3 ಸ್ನೇಹಿತ ಮಕ್ಕಳಿದ್ರು. ಅವರಿಗೆ ಭಯಕ್ಕಿಂತ ಕುತೂಹಲ ಜಾಸ್ತಿ. ಒಂದು ದಿನ ಬಸವ ಹೇಳಿದ, ಎಲ್ಲ ಜನ ಹೇಳೋದು ಸುಳ್ಳಾಗಿರಬಹುದು, ನಾವೇ ನೋಡೋಣ. ಸಚಿ, ನನಗೆ ಸ್ವಲ್ಪ ಭಯ ಇದೆ, ಆದ್ರೆ ಹೋಗೋಣ. ಮಲ್ಲಿ, ನಾವು ಒಟ್ಟಿಗೆ ಇದ್ರೆ ಏನೂ ಆಗಲ್ಲ. ಪೂರ್ಣಿಮೆಯ ರಾತ್ರಿ 3 ಮಕ್ಕಳು ದೀಪ ಹಿಡಿದು ಆ ಹಳೆಯ ಬಂಗಲೆಗೆ ಹೋದರು. ಗಾಳಿ ಸೀಳು ಸೀಳು ಎಂದು ಬೀಸುತ್ತಿತ್ತು. ಮರಗಳು ಕರಕರ ಎಂದು ಶಬ್ದ ಮಾಡುತ್ತಿದ್ವು. ಅಷ್ಟರಲ್ಲಿ ಹೂ ಎಂಬ ಶಬ್ದ ಕೇಳಿಸಿತು. ಸಚಿ ಭಯದಿಂದ, ಅಯ್ಯೋ ದೆವ್ವ! ಒಂದು ದೊಡ್ಡ ನೆರಳು ಕಾಣಿಸಿತು. ಬಿಳಿ ಮುಖ, ದೊಡ್ಡ ಕಣ್ಣುಗಳು, ಉದ್ದ ಕೂದಲು. ಬಸವ ನಡುಗುತ್ತಾ, ನಾವು ಏನು ಮಾಡಿಲ್ಲ ಎಂದು ಓಡಿ ಹೋಗುತ್ತಿದ್ರು. ಆದರೆ ಆ ದೆವ್ವ ನಗುತ್ತಾ ಹೇಳಿತು, ಭಯಪಡಬೇಡ ಮಕ್ಕಳೇ, ನನ್ನ ಹೆಸರು ಚಿನ್ನಪ್ಪ. ಚಿನ್ನಪ್ಪ ದೆವ್ವ ಹೇಳಿತು, ನಾನು ಕೆಟ್ಟವನೂ ಅಲ್ಲ. ಈ ಬಂಗಲೆ ಹಳೆಯದು. ಜನರು ಕಸ ಹಾಕ್ತಾರೆ, ಮರ ಕತ್ತರಿಸ್ತಾರೆ. ಅದನ್ನು ತಡೆಯೋಕೆ ನಾನು ಭಯ ಹುಟ್ಟಿಸ್ತೇನೆ. ಮಕ್ಕಳು ಆಶ್ಚರ್ಯಗೊಂಡ್ರು. ಸಚಿ, ಅಂದ್ರೆ ನೀವು ಒಳ್ಳೆಯ ದೆವ್ವವೇ? ಚಿನ್ನಪ್ಪ ನಗುತ್ತಾ, ಹೌದು. ಮಕ್ಕಳು, ಪ್ರಾಣಿಗಳು, ಕಾಡು ಇವನ್ನೆಲ್ಲ ಕಾಪಾಡೋದೇ ನನ್ನ ಕೆಲಸ. ಚಿನ್ನಪ್ಪ ಮಕ್ಕಳಿಗೊಂದು ಕೆಲಸ ಕೊಟ್ಟ. ಹಳ್ಳಿಯವರಿಗೆ ಹೇಳಿ ಕಾಡನ್ನು ಕಾಪಾಡಿ, ಕಸ ಹಾಕಬೇಡಿ, ಪ್ರಾಣಿಗಳಿಗೆ ತೊಂದರೆ ಕೊಡಬೇಡಿ. ಮಕ್ಕಳು ಒಪ್ಪಿಕೊಂಡ್ರು. ಮಕ್ಕಳು ಎಲ್ಲರಿಗೂ ಸತ್ಯ ಹೇಳಿದ್ರು. ಹಳ್ಳಿಯವರು ಬಂಗಲೆಯನ್ನು ಸ್ವಚ್ಛ ಮಾಡಿದ್ರು. ಮರಗಳನ್ನು ನೆಟ್ಟರು.
ಕಸ ಹಾಕೋದನ್ನು ನಿಲ್ಲಿಸಿದ್ರು. ಆಮೇಲೆ ಚಿನ್ನಪ್ಪ ದೆವ್ವ ಮತ್ತೆ ಕಾಣಿಸಲೇ ಇಲ್ಲ.